ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಫುಡ್ ಲಾಗ್. ಇವತ್ತಿನ ಲಾಗಲ್ಲಿ 5 to 10 minutes ಬ್ಯಾಚುಲರ್ಸ್ ಆರಾಮಾಗಿ ಹೇಗೆ ಮಾಡ್ಕೋಬೋದು ಅಂತ ಎಗ್ ಕರಿನ ತೋರಿಸ್ತಾ ಇದ್ದೀವಿ. ಇದು ನೋಡ್ತಾ ಇರ್ಬೋದು ನೀವು. ಅಮ್ಮ ಇದ್ದಾರಲ್ಲ, ಅವ್ರ ಮನೆ ಪಕ್ಕದವರು ಅವ್ರ ಊರಿಗೆ ಹೋಗಿದ್ರಂತೆ ಹಳ್ಳಿಗೆ. ಅಲ್ಲಿಂದ ಅವ್ರ ಅಮ್ಮ ಕೊಟ್ಟು ಕಳಿಸ್ತಾರೆ. ಅವರು ತೊಗೊಬಂದು ಅಮ್ಮಂಗೆಲ್ಲ ಕೊಟ್ಟಿದ್ರು. ಇಷ್ಟೊಂದು ಎಷ್ಟು ಹಳ್ಳೀಲಿ ಹಂಚ್ಕೊಂಡು ತಿನ್ನೋ ಅಂಥ ಗುಣ ಇರುತ್ತೆ ಅಲ್ವಾ. ಅದೇ ಸಿಟಿ ಸೈಡ್ಗಳಲ್ಲಾದರೆ ನಮಗೆ ಯಾರು ಏನು ಮಾಡ್ತಿದ್ದಾರೆ ಅಕ್ಕಪಕ್ಕ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಇರುತ್ತೆ. ಹಳ್ಳಿಗೂ ಸಿಟಿಗೂ ಇದೆ ಅಲ್ವಾ ವ್ಯತ್ಯಾಸ. ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ, ಏನು ಬೇಜಾರು ಮಾಡ್ಕೋಬೇಡಿ. ಮತ್ತು ಇಲ್ಲಿ ನಾವು ಕರಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅಮ್ಮ. ಒಂದು ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ 3 ಪೀಸು, ಮತ್ತು ಲವಂಗ, 1 ಸ್ಪೂನ್ ಹುರಿಗಡಲೆ, 1/2 ಸ್ಪೂನು ಧನಿಯಾ ಪೌಡ್ರು, ಮತ್ತು ಇಲ್ಲಿ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಶುಂಠಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈ ಬಂದ್ಬಿಡುತ್ತೆ ಜಾಸ್ತಿ ಹಾಕ್ಕೊಂತು ಅಂತಂತಂದರೆ. ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲೇ ಸ್ವಲ್ಪ ಒಗ್ಗರಣೆಗೂ ಎತ್ತಿಟ್ಕೊಂಡಿದ್ದಾರೆ. ಮತ್ತು ಈಗ ಇಲ್ಲೆಲ್ಲ ಹೇಳಿರೋ ಮಸಾಲೆನ ರುಬ್ಕೋಬೇಕು. ಇದರಲ್ಲಿ ಬೇಜಾನ್ ಥರನೇ ಮಾಡ್ಬೋದು ಎಗ್ ಕರಿನ. ಕಾಯಿ ಬೇಕಾದರೆ ಕಾಯಿ ಹಾಕ್ಕೊಬೋದು, ಕಾಯಿ ಹಾಲು ಹಾಕ್ಕೊಂಡು ಮಾಡ್ಕೋಬೋದು, ಮತ್ತು ಸ್ಟೀಮ್ ಮಾಡಿ ಅಂದರೆ ಎಗ್ಗನ್ನ ಹೊಡ್ಕೊಂಬಿಟ್ಟು ಸ್ಟೀಮ್ ಮಾಡಿ ಕೇಕ್ ಥರ ಕಟ್ ಮಾಡಿನೂ ಹಾಕ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಬಾಣಲಿಗೆ ಅಮ್ಮ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಚಿಟಪಟ ಅಂತಿದ್ದಂಗೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವಿನ ಎಸಳುಗಳನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಟೊಮ್ಯಾಟೊ ಹಾಕ್ಕೋಬೇಕು. ಟೊಮ್ಯಾಟೊ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಇದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗನೆ ಫ್ರೈ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ಕಾರಣ ಇಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಿಮೆ ಇದ್ದರೂ ಪರವಾಗಿಲ್ಲ, ನಾವು ಲಾಸ್ಟಿಗೆ ಹಾಕ್ಕೊಬೋದು. ಕರಿ ಉಪ್ಪು ಜಾಸ್ತಿ ಆಗ್ಬಿಡ್ತು ಅಂತಂದರೆ ತಿನ್ಲಿಕ್ಕಾಗಲ್ಲ, ಅದರಿಂದ ಹೇಳಿದ್ದೆ ಅಷ್ಟೇ. ಕಡಿಮೆ ಇದ್ದರೆ ಬೇಕಾದರೆ ನಾವು ಇನ್ನೂ ಆಲ್ಟ್ರೇಷನ್ ಮಾಡ್ಕೊಂಡು ಹಾಕ್ಕೊಬೋದು. ಹಾಗೆ ಅರಿಶಿಣ, ಸ್ವಲ್ಪ ಇಂಗು, ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದಾರೆ. ಹಿಂಗೆ ಯಾಕೆ ಹಾಕ್ಕೊತಾರೆ ಅಂತಂದರೆ ಎಗ್ ಬಂದು ಅಸಿಡಿಟಿ ಅಂತ ಅಂದ್ಬಿಟ್ಟು ಅಷ್ಟೇ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅನುಗುಣವಾಗಿ ಹಾಕ್ಕೊಬೇಕು ಅಷ್ಟೇ. ಮತ್ತು ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕ್ಕೊಂಡು ಆಚೆ ಎಗ್ ಕರಿ ಮಸಾಲ ಹಾಕ್ಕೊಂಡಿದ್ದಾರೆ 1 ಸ್ಪೂನು. ರುಬ್ಬಿರೋ ಅಂಥ ಮಸಾಲೆಯಲ್ಲಿ ಸ್ವಲ್ಪ ಜಾರಲ್ಲಿ ಇರುತ್ತಲ್ವ ಅದನ್ನು ತೊಳ್ಕೊಂಡು ಹಾಕ್ಕೊಂಡಿದ್ದಾರೆ. ನೋಡ್ಕೊಂಡು ಟೇಸ್ಟನ್ನು ಮತ್ತು ನೀವು ಉಪ್ಪು ಹಾಕ್ಕೋಬೋದು. ಇಲ್ಲಿ ಉಪ್ಪು ಕಮ್ಮಿ ಇತ್ತು ಅನಿಸುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದಾರೆ ಅಮ್ಮ ಉಪ್ಪನ್ನು. ಫುಲ್ಲು ಮಸಾಲೆ ಈ ಥರ ಬಾಯ್ಲ್ ಆಗ್ತಾ ಇರಬೇಕು. ಬಾಯ್ಲ್ ಆದಾಗ ಸಿಮ್ ಮಾಡಿ ಮೊಟ್ಟೆನ ಒಡೆದು ಹಾಕ್ಕೊಬೇಕು. ಮೊಟ್ಟೆನ ಈ ಥರ ಚೆಕ್ ಮಾಡಿ ಹಾಕ್ಕೊತಾ ಇದ್ದಾರೆ, ಯಾಕೆಂದರೆ ಬಿಸಿಲು ಟೈಮಲ್ಲಿ ಮೊಟ್ಟೆ ಹೇಗಿರುತ್ತೋ ಏನೋ ಅಂತ ಗೊತ್ತಾಗಲ್ಲ. ಇಲ್ಲ ಅಂತಂದರೆ ಹಂಗೆ ಹಾಕ್ಬಿಟ್ರೆ ಮೊಟ್ಟೆ ಹಾಳಾಗೋಗಿದ್ರೆ ಸಾಂಬಾರೆಲ್ಲನೂ ಹಾಳಾಗುತ್ತೆ ಅಂತಂದ್ಬಿಟ್ಟು ಅಷ್ಟೇ. ಇನ್ನೊಂದು ಥರನೂ ಚೆಕ್ ಮಾಡಿ ಹಾಕ್ಕೋಬೋದು. ಒಂದು ಬೌಲಿಗೆ ನೀರು ಹಾಕ್ಕೊಂಡು ಮೊಟ್ಟೆನ ಮುಳುಗಿಸಿದ್ರೆ ಅದು ತೇಲ್ ಬಂದರೆ ಮೊಟ್ಟೆ ಹಾಳಾಗಿರುತ್ತೆ ಅಂತ ಅರ್ಥ. ಅದು ಫುಲ್ಲು ಕೆಳಗಡೆ ಹೋಗಿ ಕುತ್ಕೊಂಡ್ರೆ ಅದು ಚೆನ್ನಾಗಿದೆ ಅಂತ ಅರ್ಥ. ಆ ಥರ ಯೂಸ್ ಮಾಡ್ಕೊಳ್ಳಿ. ಈ ಥರ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ಮೊಟ್ಟೆ ಸಾಂಬಾರಲ್ಲಿ ಕದ್ರಕೋಬಿಡಲ್ಲ, ಅಂತಂದರೆ ಫುಲ್ಲು ಸ್ಪ್ರೆಡ್ ಆಗಲ್ಲ, ನೀಟಾಗಿ ಗುಂಡಕ್ಕೆ ಬರುತ್ತೆ. ಒಂದು ಸೈಡಿಂದ ಹಾಕ್ಕೊಂಬಂತಂದರೆ ಅದನ್ನು ನೀಟಾಗಿ ಒಂದ್ರ ಮೇಲೆ ಒಂದು ಕೂರ್ದೇನೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಹಾಕ್ಕೊಂಡಾದ್ಮೇಲೆ ನೀವು ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಅಂದರೆ ಜಾಸ್ತಿ ಉರಿ ಕೊಡಬೇಡಿ. ಮತ್ತು ಇನ್ನು ಕೈನೂ ಆಡೋಕ್ಕೆ ಹೋಗಬೇಡಿ, ಕೈ ಆಡ್ಸೋಕ್ಕೂ ಹೋಗಬೇಡಿ. ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ನೀವು ಕೈ ಆಡಿಸ್ಬೇಕು ನಿಧಾನಕ್ಕೆ. ಇಲ್ಲಿ ಕರೆಂಟ್ ಹೋಯ್ತು ಫ್ರೆಂಡ್ಸ್. ಮಾಡ್ತಿದ್ದಂಗೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ರು ಅಮ್ಮ. ಪೆಪ್ಪರ್ ಪೌಡ್ರು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಪೆಪ್ಪರ್ ಪೌಡ್ರು ಹಾಕಲೇಬೇಕು ಎಗ್ ಕರಿಗೆ.
ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದು ಫಿನಿಶ್ ಆಯಿತು ಫ್ರೆಂಡ್ಸ್. ಅಷ್ಟೇ. ಈ ಲಾಗಲ್ಲಿ ಎಗ್ ಕರಿ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದೇಳಿ. ಬರಲ್ಲ. ಲಾಟ್ಸ್ ಆಫ್ ಲವ್. ಬಾಯ್.